ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗದ ವೇಳೆ ಜಿಲ್ಲಾ ಕಸಬಾ ವಸೂಲಿಗೆ ನಿಂತಿದೆ ಎಂದು ಅವಹೇಳನಕಾರಿಯಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ ಆನಂದ ಸ್ವಾಮಿ ಹಾಗೂ ಸಂಪಾದಕ ವಿಶ್ವೇಶ್ವರ್ ಭಟ್ ವಿರುದ್ಧ ಪ್ರಕರಣ ದಾಖಲಿಸಿದ ಹಿನ್ನೆಲೆ ನ್ಯಾಯಾಲಯ 1 ಲಕ್ಷ ಪರಿಹಾರ ನೀಡುವಂತೆ ತೀರ್ಪು ವಿಧಿಸಿದೆ. ಹೀಗೆಂದು ವೈದ್ಯ ಬಸವಪ್ರಭು ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಕೀಲ ವೀರನಗೌಡ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದಲ್ಲಿ ಎಲ್ಲರ ಸಹಕಾರದಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು 7 ವರ್ಷದ ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ವೇಳೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ವರದಿಗಾರ ಆನಂದ ಸ್ವಾಮಿಯವರು ದುರುದ್ದೇಶಪೂರ್ವಕವಾಗಿ ಸುದ್ದಿ ಬರೆದ ಹಿನ್ನೆಲೆ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ವಾದ ವಿವಾದ ಆಲಿಸಿದ ನಂತರ ಮಾನ್ವಿ ನ್ಯಾಯಾಲಯದ ನ್ಯಾಯಾಧೀಶರು ಕಾನೂನುಬದ್ಧವಾಗಿ ಹಾಗೂ ಗುಲ್ಬರ್ಗಾ ಹೈಕೋರ್ಟ್ ನ್ಯಾಯಾಧೀಶರು ಆದೇಶ ನೀಡಿದ ಹಿನ್ನೆಲೆ ನಮಗೆ ನ್ಯಾಯ ಸಿಕ್ಕಿದೆ. ನಮಗೂ ಪತ್ರಕರ್ತರ ಮೇಲೆ ಗೌರವವಿದೆ, ದುರುದ್ದೇಶ ಯಾವುದೂ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಸುಮಾರು 51 ವರ್ಷಗಳಿಂದ ಮಾನ್ವಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅನೇಕ ಗೆಳೆಯರು ಕೂಡಿ ನನ್ನನ್ನು ಚುನಾವಣೆಗೆ ನಿಲ್ಲಿಸಿದರು. ನಾನು 2016ರಲ್ಲಿ ರಾಯಚೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದೆ. 2016ರಲ್ಲೇ ಅಖಿಲ ಭಾರತ 82ನೇ ಸಾಹಿತ್ಯ ಸಮ್ಮೇಳನ ಜರುಗಿತು. ಆ ಸಮ್ಮೇಳನಕ್ಕೆ ಸುಮಾರು ಪ್ರತಿ ದಿವಸ 3 ಲಕ್ಷ ಜನ ಸೇರಿದ್ರು. ಭಾಳ ಬೃಹತ್ತಾದಂಥ ಭಾಳ ವ್ಯವಸ್ಥಿತವಾದಂಥ ಒಂದು ಸಮ್ಮೇಳನದಾಗಿತ್ತು. ಇದು ಅಲ್ಲದೆ ನಾವು ಪ್ರತಿ ತಿಂಗಳು ಸಾಹಿತ್ಯಗಳನ್ನು ಕರೆಸಿ ಸಭೆಗಳನ್ನು ಮಾಡಿ ಚರ್ಚೆಗಳನ್ನು ಮಾಡಿ ಸಂಗೀತ ಕಾರ್ಯಕ್ರಮ ಇವೆಲ್ಲ ಮಾಡಿದ್ವಿ. ಅದಾದ ನಂತರ 2018ರಲ್ಲಿ ಪೋತ್ನಾಳದಲ್ಲಿ 9ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ನಾವೇನಪ್ಪ ಪೋತ್ನಾಳದ ಎಲ್ಲ ಜನರನ್ನು ಒಂದು ಕಡೆ ಸಭೆ ಸೇರಿಸಿ ಎಲ್ಲರಿಗೆ ವಿಷಯ ತಿಳಿಸಿ ನಾವು ಆ ಸಮ್ಮೇಳನವನ್ನು ಮಾಡಿದ್ವಿ. ಅದರಲ್ಲಿ ನಮಗೆ NS ಬೋಸರಾಜ್ ಅವರು, ಈಗಿನ ಮಂತ್ರಿಗಳು, ಮತ್ತು ಹಂಪೈ ಸಾವ್ಕಾರ್ ಅವರು ಕೆಲವು ವಿಷಯಗಳ ಬಗ್ಗೆ ತಮ್ಮ ಸಹಾಯವನ್ನು ನೀಡಿದರು. ನಾವು ಡಾಕ್ಟರ್ ರಾಜಶೇಖರ್ ನಿರ್ಮಾಣಿ ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ದೊಡ್ಡ ಕವಿಗಳು ಆದಂಥ N ಹನುಮಂತಯ್ಯನವರು ಈ ಒಂದು ಸಮ್ಮೇಳನ ಉದ್ಘಾಟನೆ ಮಾಡಿದರು. ತದನಂತರ ಮುಂದಿನ ವರ್ಷ ಸಿಂಧನೂರಿನಲ್ಲಿ ನಾವು 10ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಆವಾಗಲೂ ಸುದ ಭಾಳ ಅದ್ಭುತವಾಗಿ ಆ ಸಭೆ ನೆರವೇರಿತು. ನಮ್ಮ ಮಾಜಿ ಶಾಸಕರಾದ ವೆಂಕಟರಾವ್ ನಾಡಗೌಡರವರು ಮತ್ತು ಅಲ್ಲಿನ ಎಲ್ಲ ವಿಪಕ್ಷಜ್ಞರು ಮತ್ತಿತರ ಬಾದಲ್ಲಿ ಅಂಬರಗೌಡರು ಎಲ್ಲರೂ ಕೂಡಿ ನಾವು ಒಗ್ಗಟ್ಟನ್ನು ತಮ್ಮ ರಾಜಕೀಯ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.